ಒಳಗೆ ಹಿಂಗ ಪುರಾಣ ನಡೆದಿತ್ತಂತ ರಾಮಾಯಣ ಹೇಳಿದ್ರು. 3 ತಿಂಗಳು ರಾಮಾಯಣ ಹೇಳಿದ. 3 ತಿಂಗಳು ರಾಮಾಯಣ ಹೇಳಿದ ಮೇಲೆ ಈ ಪುರಾಣ ಹೇಳೋ ಕಾಲಕ್ಕೆ ದೀರ್ಘಾವಧಿ ಪುರಾಣಗಳಲ್ಲಿ ನಂದಿ ಅಂತ ಮಾಡ್ಕೊಂಡಿರ್ತಿರ್ತಾರ ಒಬ್ಬರನ್ನ. ನಂದಿ ಯಾಕೆ ಕುಂಡ್ರಿಸ್ತಿರ್ತಾರ ಅಂದ್ರೆ ಮಂದೆಲ್ಲ ಕೈ ಕೊಟ್ಟರು ಒಬ್ಬರು ಇರ್ಲಿ ಅಂತ. ಪಕ್ಕ ಖಾಯಂ ಕೇಳಕ್ ಶಾಶ್ವತವಾಗಿ ದಿನ ಒಬ್ಬರು ಇರ್ಬೇಕಲ್ಲ ಅನ್ನೋ ಸಲುವಾಗಿ ನಂದಿ ಅಂತ ಮಾಡಿರ್ತಾರ. ನಂದಿ ಅಂತ ಮಾಡಿ ಕುಂಡ್ರಿಸಿದ್ರು. ಅವ 3 ತಿಂಗಳು ಪುರಾಣ ಕೇಳಿದ, ರಾಮಾಯಣ ಕೇಳಿದ. ಕಾರ್ಯಕ್ರಮ ಮುಗಿತು. ರಾಮಾಯಣ ಹೇಳಿದ ಪುರಾಣಿಕರು ತಮ್ಮ ಊರಿಗೆ ಹೊಂಟಿದ್ರು. ಇವ ಓಡ್ಕೋತ ಬಂದು ಅವ್ರಿಗೆ ನಮಸ್ಕಾರ ಮಾಡಿದ. ಏನಪ್ಪ ತಮ್ಮ ಅಂತ ಕೇಳಿದ್ರು. ನೀವು ರಾಮಾಯಣ ಬಹಳ ಚಲೋ ಹೇಳಿದ್ರಿ, ಕೇಳಿ ನನಗೆ ಬಹಳ ಖುಷಿ ಆಯ್ತು. ದಿನಾಲೂ ಪುರಾಣದೊಳಗ ರಾಮ ರಾವಣ ರಾಕ್ಷಸ ಅಂತ ಹೇಳ್ತಿದ್ರು ನೀವು. ನನಗೆ ಒಂದು ಸಂಶಯ ಮನುಷ್ಯನೊಳಗೆ ಐತ್ರಿ ಅನ್ನ. ಏನು ಅಂತ ಕೇಳಿ, ರಾಮ ರಾವಣ ರಾಕ್ಷಸ ಅಂತ ಹಿಂಗ್ ಹೇಳ್ತಿದ್ರಲ್ಲ, ಇದ್ರೊಳಗ ರಾಮ ರಾಕ್ಷಸೋ ಏನು ರಾವಣ ರಾಕ್ಷಸೋ ಗೊತ್ತಾಗ್ಲಿಲ್ಲ ಅನ್ನ. ಹಣಿ ಹಣಿ ಬರ್ಕೊಂಡ್ರು. ನಂದಿ ಆಗಿ 3 ತಿಂಗಳು ಪುರಾಣ ರಾಮಾಯಣ ಕೇಳ್ಯಾರ. ರಾಮ ರಾಕ್ಷಸೋ ರಾವಣ ರಾಕ್ಷಸೋ ಗೊತ್ತಾಗಿಲ್ಲ ಅಂದ ಕೂಡಲೇ ಭಾವ ಸಿಟ್ಟು ಅವನು. ಉಳಿದವ್ರು ಯಾರ್ಯಾರು ಕೇಳಿದ್ರೆ ಏನ್ ಅನಿಸ್ತಿರ್ಲಿಲ್ಲ, ಅಷ್ಟ ಗೊತ್ತ ಹೇಳ್ತಾರೆ. ನಂದಿವ ಮುಂದೆ ಕೂತ್ಕೊಂಡು ಕೇಳ್ಯಾರ. ಸಿಟ್ಟು ಬಂದವ್ರು ಏನಂದ್ರೆ ಗೊತ್ತಂದ್ರೆ, ರಾಮನೂ ರಾಕ್ಷಸ ಅಲ್ಲ, ರಾವಣನೂ ರಾಕ್ಷಸ ಅಲ್ಲ, ನಿನ್ನಂತ ಅವನು ಕೂತ್ಕೊಂಡು 3 ತಿಂಗಳು ಹಣಿ ಮಾಡ್ಕೊಂಡಿದ್ದೆ. ರಾಮಾಯಣ ಹೇಳಿದ್ದಲ್ಲಿ ನಾನೇ ರಾಕ್ಷಸ ಹೋಗ್ತಾನೆ. ಏನ್ ಮಾಡೋದು? ರಾಮಾಯಣದೊಳಗ ರಾಮ ರಾವಣ ಇಬ್ರು ಅದಾರ. ರಾಕ್ಷಸ ಯಾರು, ದೇವ್ರು ಯಾರು? ರಾವಣ ರಾಕ್ಷಸ ಅನಿಸ್ಕೊಂಡ, ರಾಮ ದೇವ ಅನಿಸ್ಕೊಂಡ. ಸುಮ್ಮನೆ ನೀವೊಂದು ಸ್ವಲ್ಪ ವಿಚಾರ ಮಾಡ್ರಿ. ರಾಮನ ಕಡೆಗೆ ಏನಿತ್ತು, ರಾವಣನ ಕಡೆಗೆ ಏನಿತ್ತು? ರಾಮನ ಕಡೆಗೆ ಏನಿರ್ಲಿಲ್ಲ, ರಾವಣನ ಕಡೆಗೆ ಏನಿರ್ಲಿಲ್ಲ. ಇದನ್ನ ಸ್ವಲ್ಪ ಹಂಗ ವಿಚಾರ ಮಾಡೋಣ. ಐಶ್ವರ್ಯದ ಕೊರತಿಲ್ಲ ರಾವಣನಿಗೆ. ಸ್ವರ್ಣ ಲಂಕೆ, ಸಂಪತ್ತು ತುಂಬಿ ತುಳುಕ್ತಿತ್ತು. ನವಗ್ರಹಗಳನ್ನೇ ತಾನು ಏರು ಸಿಂಹಾಸನಕ್ಕೆ ಮೆಟ್ಲ ಮಾಡ್ಕೊಂಡಿದ್ದಂತ. ಇಂದ್ರನನ್ನೇ ಸೋಲಿಸಿರುವಂತಹ ಇಂದ್ರಜಿತ್ ಅವನ ಮಗ. ಅತಿರಥ ಮಹಾರಥರು. ಶಸ್ತ್ರಾಸ್ತ್ರಗಳಿಗೆ ಕೊರತೆ ಇಲ್ಲ, ಸಂಪತ್ತಿಗೆ ಕೊರತೆ ಇಲ್ಲ, ಶಕ್ತಿಗೆ ಕೊರತೆ ಇಲ್ಲ, ಸೈನ್ಯಕ್ಕೆ ಕೊರತೆ ಇಲ್ಲ. ಇಷ್ಟೆಲ್ಲ ತುಂಬಿ ತುಳುಕ್ತಿತ್ತು. ಯಾರ ಕಡೆಗೆ? ರಾವಣನ ಕಡೆಗೆ. ಆದ್ರೆ ರಾಮನ ಕಡೆ ಏನೂ ಇಲ್ಲ. ರಾಜ್ಯ ಇಲ್ಲ, ಹೊರ ಹಾಕ್ಬಿಟ್ಟಾರ. ಸಂಪತ್ತು ಏನೂ ಇಲ್ಲ. ಸೈನ್ಯ ಬಾಡಿಗೆದು, ಅವು ಯಾವ ಮಂಗ್ಯಾಗೋ ಕಪ್ಪಿ ಸೈನ್ಯ. ಅವನೇ ಒಬ್ಬ ಜಾಂಬವಂತ, ಅವನೇ ಒಬ್ಬ ಹನುಮಂತ, ಆಮೇಲೆ ಒಬ್ಬ ಲಕ್ಷ್ಮಣ, ಒಬ್ಬ ವಿಭೀಷಣ, ಒಬ್ಬ ಅಂಗದ. ಇವರೊಂದು 4-5 ಮಂದಿ ಬಿಟ್ರೆ ಯಾರು ಅದಾರಲ್ಲ ಯುದ್ಧ ಮಾಡೋ ಕೂಡ. ಸಂಪತ್ತಿಲ್ಲ, ಸೈನ್ಯ ಇಲ್ಲ, ಸಾಮ್ರಾಜ್ಯ ಇಲ್ಲ, ಶಸ್ತ್ರಾಸ್ತ್ರಗಳ ಕೊರತೆ ಏನೂ ಇಲ್ಲ. ಎಲ್ಲ ಇಲ್ಲಗಳ ಮಧ್ಯದಲ್ಲಿ ರಾಮದಾನ, ಎಲ್ಲಾ ಅನುಕೂಲತೆಗಳ ಮಧ್ಯದಲ್ಲಿ ರಾವಣದಾನ. ಆದ್ರೂ ಕೂಡ ರಾವಣನ ಹತ್ರ ಒಂದು ಇರ್ಲಿಲ್ಲ, ರಾಮನ ಹತ್ರ ಇತ್ತು. ಅದು ಯಾವುದು ಅಂದ್ರೆ ಧರ್ಮ. ರಾವಣನ ಹತ್ರ ಧರ್ಮ ಇರ್ಲಿಲ್ಲ, ರಾಮನ ಹತ್ರ ಧರ್ಮ ಇತ್ತು. ಕೊನೆಗೆ ಯಾರು ಗೆದ್ದ್ರಿ? ರಾಮನೇ ಗೆದ್ದ. ಯಾವುದರ ಬಲದಿಂದ ಗೆದ್ದಂತೀರಿ ನೀವು? ಏನು ಸೈನ್ಯದ ಬಲದಿಂದ ಗೆದ್ನೋ, ಸಂಪತ್ತಿನ ಬಲದಿಂದ ಗೆದ್ನೋ, ಸಾಮ್ರಾಜ್ಯದ ಬಲದಿಂದ ಗೆದ್ನೋ? ಯಾವುದರ ಬಲದಿಂದ ಗೆದ್ದ ಅಂದ್ರೆ ಧರ್ಮದ ಬಲದಿಂದ ರಾಮ ಗೆದ್ದ. ಧರ್ಮದ ಬಲದಿಂದ ರಾಮ ಗೆದ್ದ. ಯಥೋ ಧರ್ಮ ತಥೋ ಜಯ. ಜಯ ಹೆಚ್ಚು ಕಡಿಮೆ ಮಹಾಭಾರತನ ಹೀಗೆ ಇತ್ತು. ಕೌರವರ ಹತ್ರ ಎಲ್ಲ ಇತ್ತು, ಧರ್ಮ ಇರಲಿಲ್ಲ. ಪಾಂಡವರ ಹತ್ರ ಏನೂ ಇರಲಿಲ್ಲ, ಧರ್ಮ ಇತ್ತು. ಅದಕ್ಕೆ ಪಾಂಡವರು ಗೆದ್ರು. 7 ಅಕ್ಷೋಹಿಣಿ ಸೈನ್ಯ ಪಾಂಡವರ ಕಡೆಗೆ, 11 ಅಕ್ಷೋಹಿಣಿ ಸೈನ್ಯ ಕೌರವರ ಕಡೆಗೆ. ಕೊನೆಗೆ ಗೆದ್ರೆ ಯಾರು? ಪಾಂಡವ ಗೆದ್ರು.
ಯಾವ ಬಲದಿಂದ ಗೆದ್ರು ಅಂದ್ರೆ ಧರ್ಮದ ಬಲದಿಂದ ಗೆದ್ರು. ನಾವು ನಮ್ಮ ಜೀವನದೊಳಗೆ ಗೆಲ್ಲಬೇಕು, ಸುಖವಾಗಿರ್ಬೇಕು ಅಂದ್ರೆ ಏನ್ ಅನುಸರಿಸಬೇಕು? ಧರ್ಮವನ್ನ ಅನುಸರಿಸಬೇಕು. ಧರ್ಮದ ದಾರಿಯೊಳಗೆ ಸಾಗಬೇಕು. ಧರ್ಮವೇ ನಮ್ಮ ದೇಶದ ಜೀವ. ಧರ್ಮ ಅಂದ್ರ ಕೇವಲ ಭೌತಿಕವಾದ ಆಚರಣೆಗಳಷ್ಟೇ ಧರ್ಮ ಅಲ್ಲ. ನಮ್ಮ ಒಳ್ಳೆಯ ನಡತೆ ಅದು ಧರ್ಮ. ನಮ್ಮ ಆಚಾರ, ನಮ್ಮ ವಿಚಾರ, ನಮ್ಮ ನುಡಿ, ನಮ್ಮ ನಡೆ ಅದು ಧರ್ಮ. ಯಾರಿಗೂ ಕೆಟ್ಟದನ್ನ ಬಯಸದೇ ಇರೋದು, ಪ್ರಸನ್ನ ಬಂದ್ರೆ ಎಲ್ಲರಿಗೂ ಒಳ್ಳೆಯದನ್ನ ಮಾಡುವಂತಹ ಭಾವಕ ಧರ್ಮ ಅಂತ ಕರೀತಾರೆ. ಭಾವಕ ಧರ್ಮ ಅಂತ ಕರೀತಾರೆ. ಒಂದು ಮಾತು ನೆನಪಿಟ್ಕೊಳ್ಬೇಕು, ನೀವು ಯಾರಿಗಾದ್ರೂ ಕೆಟ್ಟದ್ದನ್ನ ಮಾಡಿದ್ರಿ ಅಂದ್ರ, ಯಾರಿಗಾದ್ರೂ ಕೆಟ್ಟದ್ದನ್ನ ಮಾಡಿದ್ರಿ ಅಂದ್ರ ಇವತ್ತಿಲ್ಲ ನಾಳೆ ನೀವು ಮಾಡಿರುವಂತಹ ಆ ಕೆಟ್ಟದ್ದು ತಿರುಗು ಬಾಣ ಆಗಿ ನಿಮಗ ಹೊಡಿತದ. ಇದನ್ನ ನೆನಪಿಟ್ಕೋಬೇಕು. ಮತ್ತೆ ನೀವು ಯಾರಿಗಾದ್ರೂ ಒಳ್ಳೆಯದನ್ನ ಮಾಡಿದ್ರಿ ಅಂತ ಇಟ್ಕೊಳ್ರಿ. ಒಳ್ಳೆಯದನ್ನ ಮಾಡಿದ್ರಿ ಅಂದ್ರೆ ಯಾರಿಗೆ ನೀವು ಒಳ್ಳೆಯದನ್ನ ಮಾಡಿರ್ತೀರಲ್ಲ, ಯಾರಿಗೆ ನೀವು ಒಳ್ಳೆಯದನ್ನ ಬಯಸ್ತಿರಲ್ಲ, ಅವರಿಗೆ ಒಳ್ಳೇದಾಗುತ್ತೋ ಇಲ್ಲೋ ಗೊತ್ತಿಲ್ಲ, ನಿಮಗೆ ಮಾತ್ರ ಖಂಡಿತವಾಗಲೂ ಒಳ್ಳೇದ, ಖಂಡಿತವಾಗಲೂ ಒಳ್ಳೇದು. ಇದು ಧರ್ಮ ಹೇಳ್ತದೆ. ಧರ್ಮದ ಸಂಗತಿಗಳಿವೆಲ್ಲ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇವರು ಹಣಿಯಲು ಬೇಡ, ಇವೆಲ್ಲ ಧರ್ಮಪ್ಪ. ಮಗ್ಗಲ ಮನೆಯವ್ರ ಜೊತೆಗೆ ಖುಷಿಯಿಂದ ಇದ್ದು, ಮಗ್ಗಲ ಮನೆಯವ್ರು ಅಕಸ್ಮಾತ್ ಕಷ್ಟದಲ್ಲಿದ್ರು ಅಂದ್ರೆ ನೀವು ಹೋಗಿ ಅವ್ರಿಗೆ ಒಂದಿಷ್ಟು ಸಹಕಾರ ಮಾಡಿದ್ರಿ ಅಂದ್ರ, ಅವ್ರಿಗೆ ಒಂದಿಷ್ಟು ಸಹಾಯ ಹಸ್ತವನ್ನು ಚಾಚಿದ್ರಿ ಅಂದ್ರೆ ಅದು ಧರ್ಮನೇ, ಅದು ಧರ್ಮನೇ. ನಮ್ಮ ಆಚರಣೆಗಳು ಭಿನ್ನ ಭಿನ್ನ ಇರಬಹುದು. ಒಬ್ರು ವಿಭೂತಿ ಹಚ್ತಿರ್ಬೋದು, ಒಬ್ರು ಕುಂಕುಮ ಹಚ್ತಿರ್ಬೋದು, ಒಬ್ರು ನಾಮ ಹಚ್ತಿರ್ಬೋದು, ಒಬ್ರು ಗಂಧ ಹಚ್ತಿರ್ಬೋದು. ಅದೆಲ್ಲ ಆಚರಣೆಗಳು ಏನೇ ಇರಲಿ, ಭಾರತ ದೇಶ ಅಂದ್ರೆ ವೈವಿಧ್ಯವಾದ ಧರ್ಮಗಳಿಂದ ತುಂಬಿರುವಂತ ದೇಶ ಇದೆ. ಎಲ್ಲಾ ಧರ್ಮಗಳು, ಎಷ್ಟು ಧರ್ಮಗಳು ಅದಕ್ಕಿಲ್ಲ. ಸ್ವಧರ್ಮ ನಿಷ್ಠೆ, ಪರಧರ್ಮ ಸಹಿಷ್ಣುತೆ ಈ ದೇಶದ ಶ್ರೇಷ್ಠತೆ, ಈ ದೇಶದ ಶ್ರೇಷ್ಠತೆ. ಆ ಕಾರಣಕ್ಕನ ಈ ದೇಶಕ್ಕೆ ಧರ್ಮದ ರಾಷ್ಟ್ರ ಅಂತ ಕರ್ಕೊಂಡು ಬಂದ. ಧರ್ಮದ ರಾಷ್ಟ್ರ. ಇಷ್ಟು ಧರ್ಮಗಳನ್ನ ಜಗತ್ತಿನ ಯಾವ ದೇಶದಲ್ಲೂ ನೋಡಕ್ ಸಿದ್ದಿಲ್ಲ, ಯಾವ ದೇಶದಲ್ಲೂ ನೋಡಕ್ ಸಾಧ್ಯ. ಒಂದೊಂದು ದೇಶಗಳು ಒಂದೊಂದೇ ಧರ್ಮಕ್ಕೆ ಸೀಮಿತ. ನಾವು ಬೇರೆ ಧರ್ಮ ಅಲ್ಲಿ ಹುಡುಕಬೇಕಾದ್ರೆ ಸಿಗದೇ ಇಲ್ಲ ನಿಮ್ಗೆ. ಕೆಲವು ಇಸ್ಲಾಂ ರಾಷ್ಟ್ರ, ಕೆಲವು ಕ್ರಿಶ್ಚಿಯನ್ ರಾಷ್ಟ್ರ, ಕೆಲವು ಯಹೂದಿ ರಾಷ್ಟ್ರ, ಇನ್ನು ಕೆಲವು ಮತ್ತೊಂದು ರಾಷ್ಟ್ರ, ಕೆಲವು ಮತ್ತೊಂದು ರಾಷ್ಟ್ರ. ಆದ್ರ ಎಲ್ಲಾ ಧರ್ಮೀಯರಿಗೂ ಅವಕಾಶವನ್ನು ಕೊಟ್ಟಿರುವಂತ ಏಕೈಕ ರಾಷ್ಟ್ರ ಅನ್ನೋದು ಭಾರತ ರಾಷ್ಟ್ರ. ಭಾರತ ರಾಷ್ಟ್ರ. ಅದಕ್ಕೆ ಈ ದೇಶದೊಳಗ ಧರ್ಮಕ್ಕೆ ಇಷ್ಟು ಮಹತ್ವವನ್ನು ಕೊಟ್ಕೊಂಡ. ಭಾರತಕ್ಕೆ ಬಹಳ ದೊಡ್ಡ ಬೆಲೆ ಯಾಕದ, ಬಲ ಯಾಕಿದೆ ಅಂದ್ರೆ ಈ ಧರ್ಮನೇ ಕಾರಣ. ಅದಕ್ಕೆ ನೀವು ಮಾರ್ಕೆಟ್ ಒಳಗ ಸೀರೆ ಅಂಗಡಿಗೆ ಹೋಗ್ತೀರಿ, ಸೀರೆ ತರಕ್, ಮದುವೆ ಬಂತಾರ, ಸಂತೆ ಮಾಡಕ್ ಹೋಗ್ತೀರಿ. ನೀವು ಒಂದು ಅಂಗಡಿ ಒಳಗ ಒಂದೇ ಕಂಪನಿ, ಒಂದೇ ಕಲರಿನು, ಒಂದೇ ಕ್ವಾಲಿಟಿ ಸೀರೆ ಅದಾವ. ಇನ್ನೊಂದು ಅಂಗಡಿ ಒಳಗ ಎಲ್ಲಾ ಕಲರ್, ಎಲ್ಲಾ ಕಂಪನಿ, ಎಲ್ಲಾ ವೆರೈಟಿ, ಎಲ್ಲಾ ಕ್ವಾಂಟಿಟಿ, ವೆರೈಟಿ ಸೀರೆ ಅದಾವ. ನೀವು ಯಾವ ಅಂಗಡಿ ಹೋಗ್ತೀರಿ? ವೆರೈಟಿ ಅಂಗಡಿ ಹೋಗ್ತೀರಿ. ಏನ್ ಒಂದ ಅಂಗಡಿ ಹೋಗ್ತೀರ? ಒಂದ ಸೀರೆ ಅಂಗಡಿ ಹೋಗ್ತೀರ? ಒಂದ ನಮ್ಮನೆ ಅಂಗಡಿಗೆ ಯಾರು ಹೋಗಂಗಿಲ್ಲ. ಯಾಕ? ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರ್ತದೆ, ಚಾಯ್ಸ್ ಮಾಡ್ಲಿಕ್ಕೆ ಚಾನ್ಸ್ ಇರ್ತದೆ. ಯಾವ್ದು ಬೇಕಾದ್ರೂ ತಗೋಬಹುದು. ನಾವು ಒಂದೇ ತರದ ಸೀರೆ ಅಂಗಡಿ ಅಂಗಡಿಗೆ ಹೋದ್ರ ಅದನ್ನ ತಗೋಬೇಕು, ಬೇರೆ ಅವಕಾಶನೇ ಇಲ್ಲ. ಹಿಂಗ ವೆರೈಟಿ ಧರ್ಮಗಳನ್ನ ಜಗತ್ತಿಗೆ ಕೊಟ್ಟಿರುವಂತ ದೇಶ ಅಂದ್ರೆ ಅದು ಭಾರತ ದೇಶ. ವೆರೈಟಿ ಧರ್ಮದಾವಿಲ್ಲ. ಇದು ಬೇಡ ಅದನ್ನ ತಗೋ, ಅದು ಬೇಡ ಇದನ್ನ ತಗೋ, ಅವೆರಡು ಬೇಡ ಮತ್ತೊಂದು ತಗೋ. ಆದ್ರೆ ಬೇರೆ ರಾಷ್ಟ್ರಗಳಿಲ್ಲ, ಒಂದೇ ಏನಿದ್ರು ಇದೆ. ಈ ವ್ಯವಸ್ಥೆಯನ್ನ ಕೇವಲ ಭಾರತ ದೇಶದಲ್ಲಿ ನೋಡ್ಲಿಕ್ಕೆ ನಾವು ಸಾಧ್ಯ. ಆ ಹಿನ್ನೆಲೆಯಲ್ಲಿ ಇಂಥ ಒಂದು ವಿಶಿಷ್ಟವಾದ ಧರ್ಮದ ಜಾಗೃತಿಯನ್ನ
ಉಂಟು ಮಾಡ್ಬೇಕನ್ನೋ ಉದ್ದೇಶವನ್ನು ಇಟ್ಕೊಂಡು ಇವತ್ತು ಜಗದ್ಗುರುಗಳವರು ಎಲ್ಲಾ ಕಡೆಗೂ ಸಂಚಾರವನ್ನು ಮಾಡ್ತಾ ಮಾಡ್ತಾ ಬರ್ತಾ ಇದ್ದಾರೆ. ಧರ್ಮದ ಅವಶ್ಯಕತೆ ಪ್ರತಿಯೊಬ್ಬ ಮನುಷ್ಯನಿಗೆ ಬಹಳಷ್ಟಿದೆ. ಧರ್ಮದಿಂದ ಅವನಿಗೆ ಸುಖ ಆಗ್ತದ, ಧರ್ಮದಿಂದ ಅವನಿಗೆ ಗೆಲುವು ಆಗ್ತದ, ಧರ್ಮದಿಂದಲೇ ಅವನಿಗೆ ಸಮೃದ್ಧಿ ಆಗ್ತದ, ಧರ್ಮದಿಂದ ಮನಃಶಾಂತಿ ಆಗ್ತದ. ಅಷ್ಟೇ ಅಲ್ಲ, ಆ ಧರ್ಮವನ್ನು ಹಿಡ್ಕೊಂಡು ನಿಷ್ಠೆಯಿಂದ ಮನುಷ್ಯ ಸಾಕ್ತಾ 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 ಹೋದಂದ್ರೆ ಧರ್ಮದ ದಾರಿನೇ ಕೊನೆಗೆ ದೇವರನ್ನು ಕೂಡ ತಂದುಕೊಡ್ತದೆ, ದೇವರನ್ನು ಕೂಡ ತಂದುಕೊಡ್ತದೆ. ಅದಕ್ಕೆ ಪ್ರತಿಯೊಬ್ಬ ಮನುಷ್ಯನು ಕೂಡ ಧರ್ಮವಂತನಾಗಬೇಕು. ಧರ್ಮವನ್ನು ಎಂದೂ ಬಿಡಬಾರದು. 100 ಸಮಸ್ಯೆ ಬಂದರೂ ಕೂಡ ನಮ್ಮ ಧರ್ಮವನ್ನು ನಾವು ಕಾಪಾಡಬೇಕು. ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ. ರಾಮಾಯಣದೊಳಗೆ ಒಂದು ಪ್ರಸಂಗ ಲಕ್ಷ ಕೊಟ್ಟಿರೋ ಒಂದು ಕಥೆ ಮುಗಿಸ್ಬಿಡ್ತೀವಿ, ನೀವು ಕಂಠರಿಸಿರ್ಬೇಕು ಪಾಪ. ವನವಾಸ, ರಾಮರಾವಣ ಯುದ್ಧ ಎಲ್ಲ ಮುಗಿಸಿ ಅಯೋಧ್ಯಕ್ಕೆ ಬಂದು ರಾಮನ ಪಟ್ಟ ಆಗಿತ್ತು. ರಾಮ ಸೀತೆ ಸಿಂಹಾಸನವನ್ನು ಏರಿ ಭಕ್ತರನ್ನು, ಪ್ರಜೆಗಳನ್ನೆಲ್ಲ ಮಕ್ಕಳಂತೆ ತಿಳ್ಕೊಂಡು ಆಳ್ವಿಕೆಯನ್ನು ಮಾಡ್ತಾ ಇದ್ರು. ಆಗಲಾರ ಒಬ್ಬ ಅಗಸ ಸೀತೆ ಬಗ್ಗೆ ಏನೋ ಮಾತಾಡ್ಬಿಟ್ಟ. ಗೊತ್ತದ ನಿಮ್ಗಿದೆಲ್ಲ ಕಥೆ. ನನ್ನ ಬಗ್ಗೆ ನನ್ನ ಪ್ರಜೆಗಳು ಏನ್ ಅನ್ಕೊಳಕತ್ತಾರ ಅಂತ ಹೇಳಿ ಕೇಳೋ ಸಲುವಾಗಿ ರಾಮ 4 ದಿಕ್ಕಿಗೆ ಗೂಢಚಾರರನ್ನು ಕಳಿಸಿಕೊಟ್ಟ. ಎಲ್ಲಾ ಕಡೆಯಿಂದ ರಿಪೋರ್ಟ್ ಬಹಳ ಚಲೋ ಬಂತು. ಇದ್ರೆ ಇರ್ಬೇಕಿಂಥ ರಾಜ, ನಮ್ಮ ರಾಜ ಬೇರೆ ಅಲ್ಲ, ನಮ್ಮ ತಂದೆ ಬೇರೆ ಅಲ್ಲ, ನಮ್ಮ ರಾಜ ಅಂದ್ರೆ ದೇವ್ರ ಇದ್ದಂಗ. ಎಲ್ಲ ಕಡೆ ಚಲೋ ರಿಪೋರ್ಟ್ ಬಂತು. ಒಂದು ಕಡೆ ಮಾತ್ರ ಎಲ್ಲಾ ಚಲೋ ಇತ್ತು. ಏನೇನ್ ರಿಪೋರ್ಟ್ ಅಂತ ಕೇಳಿದ ರಾಮ. ಎಲ್ಲರೂ ಬಹಳ ಚಲೋ ಹೇಳ್ಯಾರ. ಆದ್ರ ಅಂದ, ಈ ಆದ್ರ ಅನ್ನೋದು ಐತಲ್ಲ ಬಹಳ ಡೇಂಜರ್ ಇದೆ. ಆದ್ರ ಅನ್ನೋದು ಐತಲ್ಲ ಭಾರಿ ಡೇಂಜರ್ಸ್ ಅಂತ ಇದೆ. ಯಾವಾಗ ಯಾರಿಗೆ ಏನ್ ಗಾಳ ಹಾಕತ್ತೆ ಗೊತ್ತಾಗಂಗಿಲ್ಲ. ರಾಮ ಅಂದ, ಆದ್ರೆ ಏನ್ ಅದ ಬೇಕಾಗತ್ತೆ ಹೇಳು ಅಂದ. ನಾನು ಒಂದು ಮನೆ ಹತ್ರ ನಿಂತಿದ್ದೆ, ಅಗಸನ ಮನೆ ಅದು. ಅವ ಹೆಂಡತಿ ಕೂಡ ಜಗಳಾಡಿ ತವ್ರ ಮನೆಗೆ ಹೆಂಡತಿನ ಕಳಿಸ್ಕೊಟ್ಟಿದ್ದ. ಯಾಕಂದ್ರೆ ಹೋಗಿದ್ದು ಬಹಳ ದಿವಸ ಆಗಿತ್ತು, ಬಂದಿರ್ಲಿಲ್ಲ. ಹೆಣ್ಮಕ್ಳಿಗೆ ಏನಿದು ಯಾವ ಮನೆ ಚಲೋ ರೀ? ಗಂಡನ ಮನೆಯ ಚಲೋ. ಉಪವಾಸ ಇರ್ಲಿ, ವನವಾಸ ಇರ್ಲಿ, ಹಂಗಾರ ಇರ್ಲಿ, ಗಂಡನ ಮನೆ ಆಗಿದ್ರೆ ಗೌರವ. ಹೌದಿಲ್ಲ? ಅದನ್ನ ತಿಳ್ಕೊಂಡು ಹಿರಿಯರೆಲ್ಲ ಕೂಡ್ಕೊಂಡು ಆ ಹೆಣ್ಮಗಳನ್ನ ಕರ್ಕೊಂಡು ಇವನಿಗೆ ತಿಳುವಳಿಕೆ ಹೇಳಿ ಮತ್ತೆ ಆಕೆ ಮನೆಗೆ ಅವ್ನು ಬಿಟ್ಟು ಹೋಗ್ಬೇಕು ಅಂತ ಬಂದಿದ್ರು. ಅದ ಟೈಮ್ಗೆ ಇವಾಗ ಕಿವಿ ಹಚ್ಕೊಂಡು ನಿಂತಿದ್ದ ಗೂಢಚಾರ. ಅವ್ರು ತಿಳುವಳಿಕೆ ಹೇಳ್ತಿದ್ರು, ಗಂಡ ಹೆಂಡರ ಜಗಳ ಉಂಡು ಮಲಗೋ ತನಕ ತಮ್ಮ ಗಾದಿ ಮಾತು ನೆನಪೈತಿಲ್ಲೋ, ಏನೋ ಹೆಚ್ಚು ಕಡಿಮೆ ಆಗಿರ್ತಾವ, ಮರತ್ತು ಒಳಗ್ ಕರ್ಕೋ, ಚಲೋ ಸಂಸಾರ ಮಾಡು. ಆಕೆದರೆ ತಪ್ಪಿರ್ಲಿ, ನಿಂದರೆ ತಪ್ಪಿರ್ಲಿ, ಮುರಿದು ಮುಟ್ಟಿಗೆ ಮಾಡಿದ್ರೆ ಜೀವನ ಆಗತ್ತ, ಹಿಂಗ ಹರಿದ್ರೆ ಎಲ್ಲರ ಜೀವನ ಆಗತ್ತನೋ ಅಂತ ಹೇಳಿ ಬಹಳ ತಿಳುವಳಿಕೆ ಹೇಳಿದ್ರು. ಎಲ್ಲಾ ಕೇಳಿದ ಮೇಲೆ ಹೇ ನಾವು ಆಗಂಗಿಲ್ಲ ಅಂದ್ರೆ ಆಗಂಗಿಲ್ಲ, ಆಗಂಗಿಲ್ಲ ಅಂದ್ರೆ ಆಗಂಗಿಲ್ಲ. ಎಷ್ಟು ಹೇಳಿದ್ರು ಕೇಳಕತ್ತಾ ಇರಲಿಲ್ಲ. ಕೊನೆಗೆ ಅವಂದ, ಬಿಟ್ಟ ಹೆಂಡತಿಯನ್ನ ಮತ್ತೆ ಆಳಲಿಕ್ಕೆ ನಾನೇನು ಸೊಟ್ಟ ರಾಮನೇ ಅಂದ. ನೋಡ್ರಿ ಒಬ್ಬ ಅಗಸ ರಾಮನ ಕಿವಿಗೆ ಬಿತ್ತು, ಕಿವಿ ಮುಚ್ಕೊಂಡ. ತುಂಬು ಗರ್ಭಿಣಿ ಆಗಿದ್ದ ಸೀತೆ. ನಾನು ವನವಾಸದಲ್ಲಿ ವಾಸ ಮಾಡಿರುವಂತಹ ಋಷಿಮುನಿಗಳ ಆಶ್ರಮ ನೋಡ್ಬೇಕು, ಅಲ್ಲಿರುವಂತಹ ಸಾಧು ಪ್ರಾಣಿಗಳ ಜೊತೆಗೆ ಸಮಯ ಕಳಿಬೇಕು, ಋಷಿಮುನಿಗಳ ಪಾದಸ್ಪರ್ಶ ಮಾಡಿ ಪುಣ್ಯ ಪಡ್ಕೋಬೇಕು, ನಾನು ಬಯಕೆ ಅಂತ ಹೇಳ್ಕೊಂಡಿದ್ದು ರಾಮನ ಮುಂದೆ ಸೀತೆ. ಅದನ್ನ ನೆಪ ಮಾಡಿ ಪ್ರಜೆಗಳ ಸೀತೆ ಬಗ್ಗೆ ಹಿಂಗ್ ಮಾತಾಡ್ತಾರ ಅಂದ್ರ ಅವರನ್ನ ಇಲ್ಲಿ ಇಟ್ಕೊಳ್ಳೋದು ಚಲೋ ಅಲ್ಲ ಅಂತ ತೀರ್ಮಾನ ಮಾಡಿ ಕಾಡಿಗೆ ಕಳಿಸೋ ವ್ಯವಸ್ಥೆ ಮಾಡಿದ. ಯಾರು? ರಾಮ. ಗೊತ್ತೈತಿ ನಿಮ್ಗೆಲ್ಲ ಕತ್ತಿ. ಲಕ್ಷ್ಮಣನ ಕರೆದ, ಹಿಂಗ್ ಕಾಡಿಗೆ ಹೋಗ್ಬೇಕಂತಿದ್ಲು, ಅದ ಕಾರಣ ಹೇಳಿ ಹೋಗಿ ಬಿಟ್ವ. ತನ್ನ ಬಯಕೆಯನ್ನ ತೀರ್ಸು ಸಲುವಾಗಿ ಕರ್ಕೊಂಡು ಹೊಂಟಾನ ಅಂತ ಸೀತೆ ತಿಳ್ಕೊಂಡಿದ್ಲು. ಆದ್ರೆ ಲಕ್ಷ್ಮಣ ಎದಕ್ ಕರ್ಕೊಂಡು ಹೊಂಟಿದ್ದ? ಕಾಡಿನಾಗ ಬಿಟ್ಟು ಹೊರ ಕರ್ಕೊಂಡು ಹೊಂಟಿದ್ದ.
ಸರಿಯು ನದಿ ದಾಟಿ ಆ ಕಡೆ ಹೋಯ್ತು. ರಥ ಕಾಡಿನೊಳಗೆ ಹೋಯ್ತು. ರಥ ನಿಲ್ಲಿಸಿದ, ನಮಸ್ಕಾರ ಮಾಡಿ ಕೆಳಗಿಳಿತಾಯಿ ಅಂತ. ಸೀತೆ ಅಂದು ಋಷಿಮುನಿಗಳ ಆಶ್ರಮ ಇಲ್ಲ, ಸಾಧು ಪ್ರಾಣಿಗಳಿಲ್ಲ, ಓದೋಟ ಇಲ್ಲ, ಇಲ್ಲ ಕೇಳಿ ಅನ್ನಕತ್ತೈತಿ. ಅಳ್ಕೋತ ಲಕ್ಷ್ಮಣ ಹೇಳ್ದ, ಅಣ್ಣ ನನ್ನನ್ನು ಕಳಿಸಿದ್ದು ನಿನ್ನ ಬಯಕೆಗಳನ್ನು ಪೂರ್ಣ ಮಾಡೋದಕ್ಕಲ್ಲ. ಅತ್ತಿಗೆ ಒಬ್ಬ ಅಗಸ ನಿನ್ ಬಗ್ಗೆ ಹಿಂಗ್ ಮಾತಾಡ್ದ, ಊರಿನ ಜನ ನಿನ್ನ ಬಗ್ಗೆ ಹಿಂಗ್ ಮಾತಾಡ್ತಿದ್ರು, ಇದನ್ನ ಕೇಳಲಿಕ್ಕೆ ಆಗಲಾರ್ದನ ನಿನ್ನ ಕಾಡಿನೊಳಗೆ ಬಿಟ್ಟು ಬರಕ್ ಕಳಿಸೋಣ ಅಂತ ಹೇಳಿ. ತುಂಬು ಗರ್ಭಿಣಿ, ಎಷ್ಟು ನೋವಾಗಿರ್ಬೇಡ ಹೆಣ್ಮಗಳಿಗೆ. ಎಂಥ ಸೀತೆಯಕಿ, ರಾಮನಿಗೆ ವನವಾಸ ಬಂದತ್ತೆ ಅಂದ್ಮೇಲೆ ನಾ ಪಟ್ಟಣದಾಗಿರೋದು ಚಲೋ ಅಲ್ಲ ಅಂತ ತಿಳ್ಕೊಂಡು ರಾಮನ ಬೆನ್ನಕ್ಕೆ ಹೋಗಿರುವಂತ ಸೀತೆ. ಆಕಾಶ ಕಳಚಿ ಬಿದ್ದಂಗ ಆಯ್ತು, ಕಣ್ಣೊಳಗೆ ನೀರು ತುಂಬಿಕೊಂಡ್ರು. ಅಳ್ತಾ ಅಳ್ತಾ, ಅಣ್ಣನ ಆದೇಶವನ್ನ ಪಾಲಿಸೋದು ನಿನ್ನ ಧರ್ಮ, ನಾನು ಇಳಿದು ಹೋಗ್ತೀನಿ, ಹೋಗೋ ಕಾಲಕ್ಕ ನಿಮ್ಮ ಅಣ್ಣಗ ಒಂದು ಮಾತು ಹೇಳು ಅಂತ ಹೇಳಿ. ಹೋಗಿ ನಿಮ್ಮ ಅಣ್ಣಗೆ ಹೇಳು, ನಾನು ಬಿಟ್ಟಲ್ಲ ಬಿಡ್ಲಿ, ಯಾರದೋ ಮಾತನ್ನ ಕೇಳಿ ನಿಮ್ಮ ಅಣ್ಣ ನನ್ನನ್ನು ಬಿಟ್ಟಂಗ ಇನ್ ಯಾರದೋ ಮಾತನ್ನ ಕೇಳಿ ಧರ್ಮವನ್ನು ಬಿಟ್ಟುಗಿಟ್ಟನೋ ಬಿಡಬೇಡ ಅಂತ ಹೇಳು ಅಂತ ಹೇಳಿದ್ದಾರೆ. ಧರ್ಮ ಬಿಡಬೇಡ ಅಂತ ಹೇಳಿ. ಯಾಕೆ ಅಂದ್ರೆ ಈ ಪ್ರಪಂಚದೊಳಗ ಅಣ್ಣ ತಮ್ಮ ಬಂಧು ಬಳಗ ತಂದೆ ತಾಯಿ ಯಾರನ್ನು ಬಿಟ್ಟರು ನಡೀತದ, ಧರ್ಮವನ್ನು ಬಿಟ್ಟರು ನಡೆಯಂಗಿಲ್ಲ. ಅದಕ್ಕೆ ಧರ್ಮವನ್ನು ಪರಿಪಾಲನೆ ಮಾಡಬೇಕು ಅಂತ ಹೇಳುವಂತ ಮಾತನ್ನ ಒಬ್ಬ ಸೀತೆ ಹೇಳ್ತಾಳೆ. ಅಂದ್ರೆ ಧರ್ಮಕ್ಕೆ ಎಷ್ಟು ಮಹತ್ವ ಇರಬೇಕು, ಆ ಧರ್ಮವನ್ನ ಪ್ರತಿಯೊಬ್ಬರು ಕೂಡ ಪಾಲನೆ ಮಾಡಬೇಕು. ವೀರಶೈವ ಲಿಂಗಾಯತರಿಗೆ ಧರ್ಮ ಯಾವುದು ಅಂದ್ರೆ ಲಿಂಗ ಧಾರಣೆ ಮಾಡ್ಕೊಳ್ಳೋದು, ಲಿಂಗ ಪೂಜೆ ಮಾಡ್ಕೊಳ್ಳೋದು, ಸನ್ಮಾರ್ಗದಲ್ಲಿ ನಡೆಯೋದು ವೀರಶೈವ ಲಿಂಗಾಯತರಿಗೆ ಧರ್ಮ. ಅಷ್ಟಾವರಣ ಪಂಚಾಚಾರ ಷಟ್ಸ್ಥಲಗಳನ್ನ ತಿಳ್ಕೊಂಡು ಆ ದಾರಿಯಲ್ಲಿ ನಡೆಯೋದು ಧರ್ಮ. ವೀರಶೈವ ಲಿಂಗಾಯತ ಧರ್ಮದ ಕೋಡ್ ಸಂಖ್ಯೆ ಏನು ಗೊತ್ತಾ ನಿಮ್ಗೆ? ಇಸ್ಲಾಂ ಧರ್ಮದ ಕೋಡ್ ಏನು? ಮುಸ್ಲಿಮರ ಕೋಡ್ ಏನು? 7866786. ನಿಮ್ದು ವೀರಶೈವ ಲಿಂಗಾಯತ ಧರ್ಮದ ಕೋಡ್ ಏನು? ಇನ್ನೊಬ್ರು ಗೊತ್ತೈತೆ, ಅದ ನಮ್ಗೆ ಗೊತ್ತಿಲ್ಲ. ವೀರಶೈವ ಲಿಂಗಾಯತ ಧರ್ಮದ ಕೋಡ್ ಏನು ಅಂದ್ರ 856. ನೆನಪಿಟ್ಕೊಳ್ರಿ, ಬೇಕಂದ್ರೆ ಬರ್ಕೊಡಿ, ಹಾಳೆಗಲ್ಲ ತಲೆಯಾಗ. ವೀರಶೈವ ಲಿಂಗಾಯತ ಧರ್ಮದ ಕೋಡ್ ಯಾವುದು?